My dear students, welcome to online classes. In the last class, we have discussed about the significance of international trade. So today's classes, we have discussed about theories of international trade. So ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಾಮುಖ್ಯತೆ ಅಥವಾ ಅನುಕೂಲತೆಗಳ ಬಗ್ಗೆ ಚರ್ಚಿಸಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳನ್ನು ಕುರಿತು ಚರ್ಚಿಸ್ತಾ ಇರ್ತಕ್ಕಂಥದ್ದು. ಸೊ ದೇರ್ ಆರ್ ಟೂ ಥಿಯರೀಸ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟು ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇನ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಈ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಿದ್ಧಾಂತಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ. ಸೊ ದ ಫಸ್ಟ್ ಒನ್ ಈಸ್ ಕ್ಲಾಸಿಕಲ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಅನದರ್ ಒನ್ ಮಾಡರ್ನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಇಲ್ಲಿ ಸಂಪ್ರದಾಯ ಪಂಥದ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಮತ್ತು ಆಧುನಿಕ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ, ಎರಡು ಸಿದ್ಧಾಂತಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಟುಡೇಸ್ ಕ್ಲಾಸಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಫಸ್ಟ್ ಥಿಯರಿ, ದ ಕ್ಲಾಸಿಕಲ್ theory of international trade or the classical theory of comparative advantages. So in this classical theories there will be propounded by or presented by Professor David Ricardo. ಸೊ ಈ ಒಂದು ಸಂಪ್ರದಾಯ ಪಂಥದ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚರ್ಚಿಸ್ತಾ ಹೋಗೋಣ. ಸೊ ಈ ಒಂದು ಸಂಪ್ರದಾಯ ಪಂಥದ ಸಿದ್ಧಾಂತ ಅಥವಾ ತುಲನಾತ್ಮಕ ವೆಚ್ಚ ಸಿದ್ಧಾಂತ, ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜಸ್ ಥಿಯರೀಸ್, ಈ ಸಿದ್ಧಾಂತವನ್ನು ಪ್ರತಿಪಾದಿಸಿರ್ತಕ್ಕಂಥವರು ಪ್ರೊಫೆಸರ್ ಡೇವಿಡ್ ರಿಕಾರ್ಡೋ ಎಂಬ ಅರ್ಥಶಾಸ್ತ್ರಜ್ಞ. ಸೊ ಇನ್ ದಿಸ್ ಥಿಯರಿ there will be presented by Professor David Ricardo. So according to David Ricardo, it is not the absolute but the comparative differences in costs that determine trade relations between the two countries. ಎರಡು ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಳ್ಳಬೇಕು ಅಂತಂದರೆ ಅಲ್ಲಿ ನಿರಪೇಕ್ಷ ವೆಚ್ಚಕ್ಕಿಂತ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸವೇ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣ ಅನ್ನೋದು ರಿಕಾರ್ಡೋರವರ ಅಭಿಪ್ರಾಯ. ಅಕಾರ್ಡಿಂಗ್ ಟು ಡೇವಿಡ್ ರಿಕಾರ್ಡೋ, ಇಟ್ ಈಸ್ ನಾಟ್ ದಿ ಅಬ್ಸಲ್ಯೂಟಿವ್ ಬಟ್ ದ ಕಂಪ್ಯಾರಿಟಿವ್ ಡಿಫರೆನ್ಸಸ್ ಇನ್ ದಿ ಕಾಸ್ಟ್ಸ್ ದಟ್ ದಿ ಡಿಟರ್ಮೈನ್ ಟ್ರೇಡ್ ರಿಲೇಷನ್ಸ್ ಬಿಟ್ವೀನ್ ದಿ ಟೂ ಕಂಟ್ರೀಸ್. ಈ ತುಲನಾತ್ಮಕ ವೆಚ್ಚದಲ್ಲಿನ ವ್ಯತ್ಯಾಸವೇ ಎರಡು ರಾಷ್ಟ್ರಗಳ ನಡುವೆ ಅಂತಾರಾಷ್ಟ್ರೀಯ ವ್ಯಾಪಾರ ಉದ್ಭವವಾಗಲಿಕ್ಕೆ ಕಾರಣ ಅನ್ನೋದು ರಿಕಾರ್ಡೋರವರ ಅಭಿಪ್ರಾಯ. So the production costs differ in countries because of a geographical division of labor and specialization in the production. ಇಲ್ಲಿ ಆ ಎರಡೂ ರಾಷ್ಟ್ರಗಳ ಉತ್ಪಾದಕತೆಯಲ್ಲಿ ಉತ್ಪಾದನಾ ವೆಚ್ಚದಲ್ಲಿ ತುಲನಾತ್ಮಕ ವೆಚ್ಚದಲ್ಲಿ ವ್ಯತ್ಯಾಸವಾಗಲಿಕ್ಕೆ ಕಾರಣ ಏನು ಅಂತಂದರೆ, ಒಂದು ಭೌಗೋಳಿಕ ಶ್ರಮ ವಿಭಜನೆ ಆಗಿರ್ಬೋದು, ಇನ್ನೊಂದು ಉತ್ಪಾದಕತೆಯ ವೈಶಿಷ್ಟ್ಯತೆ ಅಥವಾ ವಿಶೇಷತೆ ಆಗಿರ್ಬೋದು. ಇವೆರಡು ಕಾರಣಗಳಿಂದಾಗಿ ಈ ತುಲನಾತ್ಮಕ ವೆಚ್ಚದಲ್ಲಿ ವ್ಯತ್ಯಾಸವಾಗಲಿಕ್ಕೆ ಕಾರಣ ಅನ್ನೋದು. ಡ್ಯೂ ಟು ಡಿಫರೆನ್ಸಸ್ ಇನ್ ಎ ಕ್ಲೈಮೇಟ್, ನ್ಯಾಚುರಲ್ ರಿಸೋರ್ಸಸ್, ಜಿಯೋಗ್ರಫಿಕಲ್ ಸಿಚುವೇಶನ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ಲೇಬರ್, ಎ ಕಂಟ್ರಿ ಕ್ಯಾನ್ ಪ್ರೊಡ್ಯೂಸ್ ಒನ್ ಕಮೋಡಿಟೀಸ್ ಅಟ್ ಎ ಲೋವರ್ ಕಾಸ್ಟ್ ದೆನ್ ದಿ ಅದರ್ಸ್. ಇಲ್ಲಿ ಒಂದು ದೇಶ ಇತರೆ ಸರಕುಗಳಿಗಿಂತ ಕೆಲವು ಸರಕುಗಳನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ವೈಶಿಷ್ಟ್ಯತೆಯನ್ನು ಹೊಂದಿದೆ ಅಂತಂದರೆ ಅದಕ್ಕೆ ಪೂರಕವಾಗಿ ಆ ದೇಶದ ಹವಾಗುಣ, ಆ ದೇಶದಲ್ಲಿ ಲಭ್ಯವಿರತಕ್ಕಂಥ ಸಂಪನ್ಮೂಲಗಳು, ಆ ದೇಶದ ಭೌಗೋಳಿಕ ಸ್ಥಿತಿಗತಿ ಮತ್ತು ಆ ದೇಶದ ಕಾರ್ಮಿಕರ ದಕ್ಷತೆಯ ಆಧಾರದ ಮೇಲೆ ಆ ದೇಶ ಕೆಲವು ಸರಕುಗಳನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡ್ತಕ್ಕಂತಹ ದಕ್ಷತೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇತರೆ ರಾಷ್ಟ್ರಗಳಿಗಿಂತ ಆ ವಸ್ತುಗಳ ಉತ್ಪಾದನೆ ಆ ದೇಶ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಮೇಲಿನ ಈ ಭೌಗೋಳಿಕ ಅಂಶಗಳಾಗಿರ್ಬೋದು, ಕಾರ್ಮಿಕರ ದಕ್ಷತೆ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆಯಿಂದ ಆ ದೇಶ ಆ ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿರಬಹುದು. In this way, each country specializes in the production of that commodities in which its a comparative cost of production is the least. ಸೊ ಇಲ್ಲಿ ಈ ಒಂದು ಮೂಲಕ ಒಂದು ದೇಶ ಒಂದು ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿದೆ ಅಂತಂದರೆ ಅದಕ್ಕೆ ಕಾರಣ
ಆ ದೇಶ ಆ ವಸ್ತುವನ್ನು ಇತರೆ ದೇಶಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡುತ್ತೆ. ಬೇರೆ ದೇಶಗಳಿಗೆ ನಾವು ಕಂಪೇರ್ ಮಾಡಿದರೆ ಅಲ್ಲಿ ಇತರೆ ದೇಶಗಳಿಗಿಂತ ಆ ದೇಶ ಆ ವಸ್ತುಗಳನ್ನು ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡ್ತಾ ಇದೆ ಅಂತಂದರೆ ಅದು ಆ ಒಂದು ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿದೆ ಎಂಬ ಅರ್ಥವನ್ನು ಸೂಚಿಸ್ತಕ್ಕಂಥ. ದೇರ್ಫೋರ್ ವೆನ್ ಎ ಕಂಟ್ರಿ ಎಂಟರ್ಸ್ ಇನ್ ಟು ಟ್ರೇಡ್ ವಿತ್ ದಿ ಸಮ್ ಅದರ್ ಕಂಟ್ರೀಸ್, it will export those commodities in which is comparative production cost are less and will be import those commodities in which is comparative production cost are high. ಇಲ್ಲಿ ಅನೇಕ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಕೊಂಡಾಗ ಇಲ್ಲಿ ತನ್ನ ದೇಶದಲ್ಲಿ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡತಕ್ಕಂಥ ಸರಕುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡತಕ್ಕಂಥದ್ದು ಮತ್ತು ಅತ್ಯಧಿಕ ವೆಚ್ಚವನ್ನು ಭರಿಸ್ತಕ್ಕಂತಹ ಸರಕುಗಳನ್ನು, ಅಂದರೆ ತನ್ನ ದೇಶದಲ್ಲಿ ಆ ಸರಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಹೋದರೆ ಅತ್ಯಧಿಕ ವೆಚ್ಚ ತಗಲ್ತಾ ಇದ್ರೆ ಅಂತಹ ಸರಕುಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತಕ್ಕಂಥದ್ದು. ತನ್ನಲ್ಲಿ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಸರಕುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಿ ಅತ್ಯಧಿಕ ವೆಚ್ಚ ಭರಿಸ್ತಕ್ಕಂತಹ ಸರಕುಗಳನ್ನು ಆಮದು ಮಾಡಿಕೊಳ್ತಕ್ಕಂಥದ್ದನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕಾಣ್ತಾ ಇದ್ದೀವಿ. So this is the basis of international trade according to the Ricardo. Ricardo ಅವರ ಪ್ರಕಾರ ಈ ಒಂದು ಆಧಾರದ ಮೇಲೆ, ಅಂದರೆ ತುಲನಾತ್ಮಕ ವೆಚ್ಚದಲ್ಲಿನ ವ್ಯತ್ಯಾಸದ ಆಧಾರದ ಮೇಲೆ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತೆ ಅನ್ನೋದು ರಿಕಾರ್ಡೋ ಅವರ ಅಭಿಪ್ರಾಯ. ಇಟ್ ಫಾಲೋಸ್ ದಟ್ ಈಚ್ ಕಂಟ್ರೀಸ್ ವಿಲ್ ಸ್ಪೆಷಲೈಸ್ ಇನ್ ದಿ ಪ್ರೊಡಕ್ಷನ್ ಆಫ್ ದೋಸ್ ಕಮೋಡಿಟೀಸ್ ಇನ್ ವಿಚ್ ಇಟ್ ಹ್ಯಾಸ್ ದ ಗ್ರೇಟೆಸ್ಟ್ ಅಡ್ವಾಂಟೇಜಸ್ ಆರ್ ದ ಲೀಸ್ಟ್ ಕಂಪ್ಯಾರಿಟಿವ್ ಡಿಸ್ಅಡ್ವಾಂಟೇಜಸ್. ಒಂದು ದೇಶ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿದೆ ಅಂತಂದರೆ ಅದು ತುಲನಾತ್ಮಕ ವೆಚ್ಚದಲ್ಲಿ ಪ್ರಾಧಾನ್ಯತೆಯನ್ನು ಹೊಂದಿದೆ ಅಂತ ಅರ್ಥ. ಅಂದರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆಯನ್ನು ಮಾಡತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದೆ ಎಂಬ ಅರ್ಥವನ್ನು ಸೂಚಿಸ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಅಲ್ಲಿ ಸಾಪೇಕ್ಷ ಅನಾನುಕೂಲತೆಯನ್ನು ಹೊಂದಿರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. Thus, a country will export those commodities in which its a comparative advantages is the greatest and import those commodities in which its a comparative disadvantages is the least. ಇಲ್ಲಿ ಯಾವ ದೇಶಗಳು ಯಾವ ವಸ್ತುವಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿರ್ತವೆ ಆ ಉತ್ಪನ್ನವನ್ನು, ಆ ಸರಕುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡೋದು, ತನ್ನಲ್ಲಿ ಏನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ, ಯಾವ ಉತ್ಪಾದಕತೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿಲ್ಲವೋ, ಯಾವ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಹೋದರೆ ವೆಚ್ಚ ಹೆಚ್ಚಾಗುತ್ತದೆಯೋ ಅಂಥ ಸರಕುಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಬೇಕು ಅನ್ನೋದು ರಿಕಾರ್ಡರ್ ಅವರ ಅಭಿಪ್ರಾಯ. ರಿಕಾರ್ಡಿಯನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ದೇರ್ ವಿಲ್ ಬಿ ಹ್ಯಾವಿಂಗ್ ಫಾರ್ ಸಮ್ ಆಫ್ ಅಜಂಪ್ಷನ್. The Ricardian theory of comparative advantages is based on the following some of those assumptions. ರಿಕಾರ್ಡೋ ಅವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಅಥವಾ ಈ ತುಲನಾತ್ಮಕ ಸಾಪೇಕ್ಷ ವೆಚ್ಚ ಸಿದ್ಧಾಂತ ಏನಿದೆಯಲ್ಲ, ಇದು ಕೆಲವು ಕಲ್ಪನೆಗಳ ಆಧಾರದ ಮೇಲೆ ರೂಪಿಸಲ್ಪಟ್ಟಿರ್ತಕ್ಕಂಥ ಸಿದ್ಧಾಂತ. ಹಾಗಿದ್ರೆ ಆ ಕಲ್ಪನೆಗಳು ಯಾವುವು? ದ ಫಸ್ಟ್ ಅಜಂಪ್ಷನ್ ಈಸ್ ದೇರ್ ಆರ್ ಓನ್ಲಿ 2 countries will be involving in international trade, for example England and Portugal. ಇಲ್ಲಿ ರಿಕಾರ್ಡೋ ಅವರು ತಮ್ಮ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಲಿಕ್ಕೆ 2 ದೇಶಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಆ 2 ದೇಶಗಳು ಯಾವುವಂದರೆ ಇಂಗ್ಲೆಂಡ್ ಮತ್ತು ಪೋರ್ಚುಗಲ್. ದ ಸೆಕೆಂಡ್ ಅಜಂಪ್ಷನ್ ಈಸ್ ದೇ ಪ್ರೊಡ್ಯೂಸ್ ದ ಸೇಮ್ 2 commodities, ಸೇ ವೈನ್ ಆ್ಯಂಡ್ ಕ್ಲಾತ್. ಆ 2 ದೇಶಗಳು ಇಂಗ್ಲೆಂಡ್ ಮತ್ತು ಪೋರ್ಚುಗಲ್ ದೇಶ 2 ದೇಶಗಳು ಬಟ್ಟೆ ಮತ್ತು ಮದ್ಯವನ್ನು, ವೈನ್ ಆ್ಯಂಡ್ ಕ್ಲಾತ್ ಅನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಥರ್ಡ್ ಅಜಂಪ್ಷನ್ ಈಸ್ ದೇರ್ ಆರ್ ಸಿಮಿಲರ್ ಟೇಸ್ಟ್ ಇನ್ ದಿ ಬೋತ್ ದಿ ಕಂಟ್ರೀಸ್. 2 ದೇಶಗಳಲ್ಲಿ ಅಭಿರುಚಿ ಏನಾಗಿರುತ್ತೆ? ಒಂದೇ ತರನಾಗಿರುತ್ತೆ. ದೇರ್ ಆರ್ ಸಿಮಿಲರ್ ಟೇಸ್ಟ್ ಇನ್ ಬೋತ್ ದಿ ಕಂಟ್ರೀಸ್. ಅಂಡ್ ಫೋರ್ತ್ ಅಜಂಪ್ಷನ್ ಈಸ್ ದೇರ್ ಈಸ್ ಎ ಪರ್ಫೆಕ್ಟ್ ಕಾಂಪಿಟೇಷನ್ ಬೋತ್ ಇನ್ ಕಮೋಡಿಟೀಸ್ ಆ್ಯಂಡ್ ಫ್ಯಾಕ್ಟರಿ ಮಾರ್ಕೆಟ್. ಇಲ್ಲಿ ಸರಕುಗಳು ಮತ್ತು ಉತ್ಪಾದನಾಂಗಗಳ ಮಾರುಕಟ್ಟೆಯಲ್ಲಿ 2 ದೇಶಗಳಲ್ಲಿ ಪರಿಪೂರ್ಣ ಪೈಪೋಟಿ ಸನ್ನಿವೇಶ ಕಂಡುಬರುತ್ತೆ. ಅಂಡ್ ಫಿಫ್ತ್ ಒನ್ ಈಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಲೇಬರ್. ಇಲ್ಲಿ 2 ದೇಶಗಳಲ್ಲಿ ಉತ್ಪಾದನಾ ವೆಚ್ಚ ಯಾವುದನ್ನು ಪರಿಗಣಿಸಲಾಗಿದೆ ಅಂತಂದರೆ
ಶ್ರಮ ವೆಚ್ಚವನ್ನೇ ಉತ್ಪಾದನಾ ವೆಚ್ಚ ಎಂಬುದಾಗಿ ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು. ಸಿಕ್ಸ್ತ್ ಒನ್, ಲೇಬರ್ ಈಸ್ ದಿ ಓನ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಇಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಮದ್ಯ ಮತ್ತು ಬಟ್ಟೆ, ವೈನ್ ಆ್ಯಂಡ್ ಕ್ಲಾತ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ ನಾವು ಮುಖ್ಯವಾಗಿ ಇಲ್ಲಿ ಶ್ರಮ ಎಂಬ ಉತ್ಪಾದನಾಂಗವನ್ನೇ ವ್ಯಾಪಕವಾಗಿ ಬಳಸಿಕೊಂಡಿರ್ತಕ್ಕಂಥದ್ದು. ಇತರೆ ಉತ್ಪಾದನಾಂಗಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿಲ್ಲ. ಲೇಬರ್ ಈಸ್ ದಿ ಓನ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ದ ಸೆವೆಂತ್ ಒನ್, ಪ್ರೈಸ್ ಆಫ್ ಟೂ ಕಮೋಡಿಟೀಸ್ ಆರ್ ಡಿಟರ್ಮೈನ್ಡ್ ಬೈ ಲೇಬರ್ ಕಾಸ್ಟ್. ಈ ಎರಡೂ ಉತ್ಪನ್ನಗಳ ಬೆಲೆ ನಿರ್ಧಾರವಾಗಿ ಈ ಎರಡೂ ದೇಶಗಳಲ್ಲಿ, ಇಂಗ್ಲೆಂಡ್ ಮತ್ತು ಪೋರ್ಚುಗಲ್ನಲ್ಲಿ ಉತ್ಪಾದನೆ ಮಾಡತಕ್ಕಂತಹ ಬಟ್ಟೆ ಮತ್ತು ಮದ್ಯದ ಬೆಲೆ ನಿರ್ಧಾರವಾಗುವುದು ಈ ಶ್ರಮದ ವೆಚ್ಚದ ಆಧಾರದ ಮೇಲೆ. ಏಟ್ ಒನ್ ಈಸ್ ದ ಸಪ್ಲೈ ಆಫ್ ಲೇಬರ್ ಈಸ್ ಅನ್ಚೇಂಜ್. ಲೇಬರ್ ಈಸ್ ಪರ್ಫೆಕ್ಟ್ಲಿ ಮೊಬೈಲ್ ವಿದಿನ್ ದಿ ಕಂಟ್ರೀಸ್ ಬಟ್ ಪರ್ಫೆಕ್ಟ್ಲಿ ಇಮ್ಮೊಬೈಲ್ ಬಿಟ್ವೀನ್ ದಿ ಕಂಟ್ರೀಸ್. ಈ ಎರಡೂ ದೇಶಗಳಲ್ಲಿ ಶ್ರಮ ದೇಶದ ಒಳಗಡೆ ಮುಕ್ತವಾಗಿ ಚಲಿಸುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳ ನಡುವೆ ಶ್ರಮ ಮುಕ್ತವಾಗಿ ಚಲಿಸೋದಿಲ್ಲ ಅನ್ನೋದು. And ninth one, there is a free trade. It means the movement of goods between countries is not hindered by any restriction. ಈ ಎರಡೂ ದೇಶಗಳ ನಡುವೆ ಮುಕ್ತ ವ್ಯಾಪಾರದ ಸನ್ನಿವೇಶ ಇರುತ್ತೆ, ಯಾವುದೇ ರೀತಿಯ ನಿರ್ಬಂಧನೆ ಇರೋದಿಲ್ಲ. There is no restriction, there is no prohibited in the export and import of the goods and services in between the countries of England and Portugal. And tenth one, production is subject to constant returns to scale. ಈ ಒಂದು ಉತ್ಪಾದನಾ ಚಟುವಟಿಕೆಯಲ್ಲಿ ಇಲ್ಲಿ ಸ್ಥಿರ ಉತ್ಪಾದನಾ ವೆಚ್ಚವನ್ನು ಪರಿಗಣಿಸ್ತಾ ಇರ್ತಕ್ಕಂಥದ್ದು ಅಥವಾ ಇಲ್ಲಿ ಸ್ಥಿರ ಉತ್ಪಾದಕತೆಯ ಮೌಲ್ಯವನ್ನು ಪರಿಗಣಿಸಿರ್ತಕ್ಕಂಥದ್ದು. 11th ಒನ್, ದರ್ ಈಸ್ ನೋ ಟೆಕ್ನಿಕಲ್ ಚೇಂಜಸ್. ಈ ಎರಡೂ ದೇಶಗಳು ಎರಡೂ ಸರಕುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಒಂದೇ ರೀತಿಯ ತಂತ್ರಜ್ಞಾನವನ್ನು ಬಳಸ್ತಕ್ಕಂಥದ್ದು, ತಂತ್ರಜ್ಞಾನದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನೋದು. ಆ್ಯಂಡ್ 12th ಒನ್ ಈಸ್ ಫುಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸಿಸ್ಟ್ ಇನ್ ಬೋತ್ ದಿ ಕಂಟ್ರೀಸ್. ಈ ಎರಡೂ ರಾಷ್ಟ್ರಗಳಲ್ಲಿ ಪೂರ್ಣ ಉದ್ಯೋಗದ ಸನ್ನಿವೇಶ ಅಸ್ತಿತ್ವದಲ್ಲಿ ಇರುತ್ತೆ ಅನ್ನೋ ಕಲ್ಪನೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಆ್ಯಂಡ್ ಲಾಸ್ಟ್ ಒನ್ 13, ಸೊ ದೇರ್ ಈಸ್ ನೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ರಿಕಾರ್ಡರ್ ಅವರು ತಮ್ಮ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತದಲ್ಲಿ ಸಾರಿಗೆ ವೆಚ್ಚವನ್ನು ಪರಿಗಣಿಸಿಲ್ಲ. ದೇರ್ ಈಸ್ ನೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಇನ್ ದೀಸ್ 13 assumptions, it is a very important role for the presented in this international trade. ಸೊ ರಿಕಾರ್ಡರ್ ಅವರು ತಮ್ಮ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಈ 13 ಕಲ್ಪನೆಗಳನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ದ ರಿಕಾರ್ಡಿಯನ್ ಥಿಯರಿ ಆಫ್ ಕಂಪ್ಯಾರಿಟಿವ್ ಅಡ್ವಾಂಟೇಜಸ್ ಇಸ್ ಬೇಸ್ಡ್ ಆನ್ ಇನ್ ದೀಸ್ 13 assumptions. ಸೊ ಹಾಗಾಗಿ ಇಲ್ಲಿ ರಿಕಾರ್ಡಿಯನ್ ಥಿಯರಿಯನ್ನು 2x2 ಮಾಡೆಲ್ ಥಿಯರಿ ಅಂತ ಕರೀತಾ ಇದ್ದೀವಿ. ರಿಕಾರ್ಡಿಯನ್ ಥಿಯರಿ ದೇರ್ ವಿಲ್ ಬಿ ಕಾಲ್ ಅಪಾನ್ 2x2 ಮಾಡೆಲ್ ಥಿಯರಿ. ಸೊ ಇಲ್ಲಿ ಯಾಕೆ 2x2 ಮಾಡೆಲ್ ಥಿಯರಿ ಅಂತ ಕರಿತೀವಿ ಅಂತಂದರೆ, ತಮ್ಮ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಎರಡು ದೇಶ ಮತ್ತು ಎರಡು ಸರಕುಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ತಮ್ಮ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಡಿಸ್ಕಸ್ ಎಕ್ಸ್ಪ್ಲೈನ್ ದ ಥಿಯರಿ ಆಫ್ ರಿಕಾರ್ಡರ್ ಅವರ ಈ ಒಂದು ಸಿದ್ಧಾಂತವನ್ನು ಮುಂದಿನ ತರಗತಿಯಲ್ಲಿ ರೇಖಾಚಿತ್ರದ ಮೂಲಕ ವಿಶ್ಲೇಷಣೆ ಮಾಡೋಣ. ಥ್ಯಾಂಕ್ ಯು.